ದೇಶದಾದ್ಯಂತ ಇವತ್ತು ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಬರೋಬ್ಬರಿ 25 ಕೋಟಿಗೂ ಹೆಚ್ಚು ಕಾರ್ಮಿಕರಿಂದ ಈ ಒಂದು ಪ್ರತಿಭಟನೆಗೆ ಕರೆ ನೀಡಿರೋದು. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು ದೇಶದಾದ್ಯಂತ ಮುಷ್ಕರವನ್ನ ವಹಿಸಲಾಗ್ತಾ ಇದೆ. ಬ್ಯಾಂಕಿಂಗು, ವಿಮೆ, ಅಂಚೆ, ಕಲ್ಲಿದ್ದಲು ಗಣಿಗಾರಿಕೆ, ಸಾರಿಗೆ, ಹಲವು ಕಾರ್ಮಿಕ ಕ್ಷೇತ್ರದಲ್ಲಿ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇದೆ. ಬೆಳಗ್ಗೆ 10:30ರಿಂದ ಸಂಜೆ 6 ಗಂಟೆವರೆಗೂ ಮುಷ್ಕರ ಇರುತ್ತೆ. ಮುಷ್ಕರವನ್ನ ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಒಂದು ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂಥದ್ದು. 10:30ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಈ ಮುಷ್ಕರ ಇರುತ್ತೆ. ಸಹಜವಾಗಿ ಇವತ್ತು ಪ್ರಶ್ನೆ ಇತ್ತು, ಏನಿರುತ್ತೆ ಏನಿರಲ್ಲ ಅಂತ ಎಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿ ಸಂಚಾರ ಇರುತ್ತೆ ಅನ್ನೋದನ್ನು ಈಗ ವೆಹಿಕಲ್ಸ್ಗಳಿಗೆ ಓಡಾಡ್ತಾ ಇದೆ ಅವುಗಳನ್ನು ಗಮನಿಸಿದರೆ ಗೊತ್ತಾಗ್ತಾ ಇದೆ. ಸೊ ಆದರೆ ಬಂದನ್ನು ಮಾಡಲೇಬೇಕು ಅನ್ನುವಂಥ ತೀರ್ಮಾನದ ಹಿನ್ನೆಲೆಯಲ್ಲಿ ಭಾರತ್ ಬಂದ್ ಅಂತ ಹೇಳಲಾಗಿತ್ತು. ವಿವಿಧ ಬೇಡಿಕೆಗಳನ್ನು ಇಟ್ಟಿದ್ರು. ಆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಬಂದನ್ನು ನಡೆಸಲಾಗ್ತಾ ಇರೋದು. ದೇಶದ ಹಲವು ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲೆಲ್ಲ ಪ್ರತಿಭಟನೆ ನಡೀತಾ ಇರೋದ್ರಿಂದ ಕೆಲವು ಕಡೆಯಲ್ಲಿ ಈ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ನಮ್ಮಲ್ಲಿ ಇನ್ನೂ 10:30ರಿಂದ ಅಂತ ಹೇಳಿರೋದ್ರಿಂದ ಏನಾಗುತ್ತೆ ಅಂತ ಇಲ್ಲಿವರೆಗೂ ಎಲ್ಲವೂ ನಾರ್ಮಲ್ ಆಗಿದೆ. দাদা দোকানের ভেতর জ্বলে গেছে, দোকানের ভেতর জ্বলছে, দোকানের ভেতর জ্বলছে, দোকানের ভেতর। এইটা সমস্যা না, দোকানের ভেতর জ্বলছে, দোকানের ভেতর জ্বলছে, এটা সমস্যা না, দোকানের ভেতর জ্বলছে। যাক না ভাই, জায়গা যেতে অনেক টাইম লাগে। ಕೇಂದ್ರದ ಕಾರ್ಮಿಕ ನೀತಿ, ರೈತ ವಿರೋಧಿ ನೀತಿಗೆ ವಿರೋಧ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿರೋದು. ರಾಜ್ಯದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಸೀಮಿತವಾಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಎಂದಿನಂತೆ ಶಾಲಾ ಕಾಲೇಜು ಓಪನ್ ಇರುತ್ತೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದಾರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ. ಬ್ಯಾಂಕ್ನ ಸಿಬ್ಬಂದಿ, ನಿವೃತ್ತ ಬ್ಯಾಂಕ್ನ ನೌಕರರು, ಅಂಚೆ ಕಚೇರಿ ಸಿಬ್ಬಂದಿ, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ರಾಜ್ಯದಲ್ಲಿ ಕಾರ್ಮಿಕರ ಕಾನೂನಿನಲ್ಲಿ ಕೆಲಸದ ಅವಧಿಯ ಹೆಚ್ಚಳಕ್ಕೆ ವಿರೋಧ, ಕನಿಷ್ಠ ವೇತನ, ಗುತ್ತಿಗೆ ನೌಕರರ ಖಾಯಮಾತಿ, ಶಾಸನ ಜಾರಿಗೆ ಆಗ್ರಹಿಸಲಾಗಿದೆ. ಅಸಂಘಟಿತ ಕಾರ್ಮಿಕ ಭವಿಷ್ಯ ನಿಧಿ, ಪಿಂಚಣಿ ಸೌಲಭ್ಯ ಜಾರಿಗೆ ಆಗ್ರಹಿಸಲಾಗಿದೆ. ರೈತರ ಬೆಳೆಗೆ ಬೆಂಬಲ ಖಾತ್ರಿ, ಬಲವಂತದ ಭೂಸ್ವಾಧೀನಕ್ಕೆ ವಿರೋಧ, ಇದೆಲ್ಲವನ್ನ ಬೇಡಿಕೆ ಇಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ನಮ್ಮ ರಾಜ್ಯದಲ್ಲಿ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಕಾಣಿಸ್ತಾ ಇದೆ. ಅಂದರೆ ಬಹಳ ಎಫೆಕ್ಟಿವ್ ಆಗೇನು ಬರೋದಿಲ್ಲ. ಯಾಕೆ ಅಂತಂದರೆ ಯಾವುದಕ್ಕೂ ರಜೆ ಇಲ್ಲ, ಯಾವುದು ಬಂದಾಗಿರಲ್ಲ ಅನ್ನೋದನ್ನು ತಿಳಿಸಲಾಗಿದೆ. ಹಾಗಾಗಿ ಒಂದು ರ್ಯಾಲಿ ಥರ ಮಾಡಬಹುದು, ಒಂದು ಜಾಥಾ ಥರ ಹೋಗಬಹುದು ಅಂತ ನಿರೀಕ್ಷಿಸಲಾಗಿದೆ. ನೋಡಬೇಕು 10-10:30 ಮೇಲಿನ ಡೆವಲಪ್ಮೆಂಟ್ ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನಿಗೂ ದೇಶದ ಎಲ್ಲ ಕಡೆಯಲ್ಲೂ ಕೂಡ ಅಂದರೆ ಭಾರತ್ ಬಂದ್ ಆಗಿರೋದ್ರಿಂದ ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲೂ ಕೂಡ ಭಾಳ ಎಫೆಕ್ಟಿವ್ ಆಗಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇನ್ನು ಚೆನ್ನೈನಲ್ಲೂ ಕೂಡ ನಾರ್ಮಲ್ ಪರಿಸ್ಥಿತಿ ಕಾಣಿಸ್ತಾ ಇದೆ. ಅಲ್ಲಿ ಬಸ್ಸೆಲ್ಲ ಓಡಾಡ್ತಾ ಇದೆ, ಜನರೆಲ್ಲ ಬಂದಿದ್ದಾರೆ. ಪಾಟ್ನಾದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆ ನಡೀತಾ ಇದೆ. ಸೊ ಇದು ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆ ಅಥವಾ ನಾರ್ಮಲ್ ಅಂದರೆ ಸಹಜ ಸ್ಥಿತಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀವಿ.
अरे मजीद में बस 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 चलो चल चलो सारी हिंदुस्तान में 9 सेंट्रल ट्रेड यूनियन आज धर्मघट किया है। जो धर्मघट हो रहा है, सर्वनिम्न मजदूरी जितना मिनिमम वेजेस इसको 26,000 है। हमारा 9 डिमांड्स है, वो 9 डिमांड को कैसे पूर्ण करने के लिए एक्सेप्ट बीएमएस भारतीय मजदूर सभा बीजेपी का जो श्रमिक संगठन है छोड़ के सब संगठन वो धर्मघट में शामिल हो रहा है इंटर इंडिया में। हमारा जितना जो लेबर कोड है ना, ये 44 लॉ को 4 कोड में परिणत किया है। उसको बनाने के लिए मोदी ऐसा करते हैं, अदानी और अंबानी को स्वार्थ के लिए एक कोड बनाया है। ये हम बोलते हैं ये कोड नहीं होगा, होगा नहीं ये हिंदुस्तान में। ये तो पहला है। और जो डिमांड है फिक्स टर्म में एम्प्लॉयमेंट है, उसको छोड़ना पड़ेगा। ये हमारा मिनिमम वेजेस जो हो रहा है उसको 26,000 होना पड़ेगा। एवं 9,000 हमारा पेंशन होना चाहिए, मंथली 9,000 पेंशन होना चाहिए। और फिक्स टर्म एम्प्लॉयमेंट करते हैं उसको बात करना पड़ेगा, फिक्स टर्म नहीं होगा। जितना फैक्ट्री हो उसको खोलना पड़ेगा, नौकर देना पड़ेगा, नौजवान और श्रमिक सबको देना पड़ेगा। वो दाबी हमारा। ಎಸ್ ಇನ್ನು ಭಾರತ್ ಬಂದ್ ಆಗಿರೋದ್ರಿಂದ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಏನಿರುತ್ತೆ ಏನಿರಲ್ಲ ಅಂದರೆ ಏನು ಓಪನ್ ಇರುತ್ತೆ ಅಥವಾ ಏನಿರಲ್ಲ, ಏನು ಸಮಸ್ಯೆ ಆಗ್ಬೋದು ಅಂತ. ಏನೇನು ಇರಲ್ಲ ಅಂತ ಫಸ್ಟ್ ನೋಡ್ಬಿಡೋಣ. ಗಣಿ ಕೈಗಾರಿಕೆಗಳು ಬಂದ್ ಆಗುತ್ತೆ, ಕೆಲವು ಬ್ಯಾಂಕ್ಗಳಲ್ಲಿ ಸೇವೆ ವ್ಯತ್ಯಯ ಆಗ್ಬೋದು, ಕೆಲವು ಬ್ಯಾಂಕ್ಗಳಲ್ಲಿ, ಎಲ್ಲ ಬ್ಯಾಂಕು ಅಂತ ಅಲ್ಲ, ಎಲ್ಲ ಬ್ಯಾಂಕು ಕ್ಲೋಸ್ ಆಗಿರಲ್ಲ, ಕೆಲವು ಬ್ಯಾಂಕ್ಗಳಲ್ಲಿ ವ್ಯತ್ಯಯ ಆಗ್ಬೋದು. ವಿಮೆ ಕಚೇರಿ ಬಂದಿರುವಂಥ ಸಾಧ್ಯತೆ ಇದೆ, ಕೆಲ ಕೇಂದ್ರ ಕಚೇರಿಗಳು ಬಂದಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಏನಿರುತ್ತೆ ಅಂತ ನಾವು ನೋಡೋದಾದರೆ, ಪೋಸ್ಟ್ ಆಫೀಸ್ ಎಂದಿನಂತೆ ಓಪನ್ ಇರುತ್ತೆ, ರೈಲು ಬಸ್ಸು ಇದ್ಯಾವುದ್ರಲ್ಲೂ ವ್ಯತ್ಯಯ ಆಗಲ್ಲ, ಎಂದಿನಂತೆ ಆಟೋ ಟ್ಯಾಕ್ಸಿನೂ ಕೂಡ ಓಡಾಡುತ್ತೆ, ಮೆಟ್ರೋನೂ ಇದ್ದೇ ಇರುತ್ತೆ, ಮೆಟ್ರೋ ಸೇವೆನೂ ಇರುತ್ತೆ, ಶಾಲೆ ಕಾಲೇಜು ಎಲ್ಲವೂ ಕೂಡ ಇದೆ, ಆಲ್ರೆಡಿ ನಡೀತಾ ಇದೆ. ಇನ್ನು ಕೆಲವೊಂದಷ್ಟು ಸಂಘಟನೆಗಳು ಕರೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ಆಲ್ ಇಂಡಿಯಾ ಯೂನಿಯನ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್, ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್, ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಲೇಬರ್ ಪ್ರೋಗ್ರೆಸಿವ್ ಫೆಡರೇಷನ್, ಸ್ವಯಂ ಉದ್ಯೋಗ ಮಹಿಳಾ ಸಂಘ, ಈ ಎಲ್ಲ ಸಂಘಟನೆಗಳು ಬೆಂಬಲವನ್ನು ನೀಡ್ತಾವೆ ಅಂತ ಹೇಳಲಾಗ್ತಾ ಇತ್ತು. ಕೆಲವೊಂದಷ್ಟು ಸಂಘಟನೆಗಳು ಬೆಂಬಲ ನೀಡಿಲ್ಲ, ಇನ್ನು ಕೆಲವೊಂದಷ್ಟು ಸಂಘಟನೆಗಳು ಬೆಂಬಲವನ್ನು ನೀಡಿದೆ. ಈ ಎಲ್ಲ ಸಂಘಟನೆಗಳು ಕರೆ ಕೊಟ್ಟಿರೋದು. ಈಗ ಯಾವ್ಯಾವ ಬೆಂಬಲ ಕೊಟ್ಟಿದೆ ಅಂತ ನಾವು ನೋಡೋದಾದರೆ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ CITU, ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ TUCC, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC, ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ AICCTU, ಲೇಬರ್ ಪ್ರೋಗ್ರೆಸಿವ್ ಫೆಡರೇಷನ್ LPF, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ UTUC, ಹಿಂದೂ ಮಜ್ದೂರ್ ಸಭಾ HMS, ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUC, ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ಸ್, ಇವರೆಲ್ಲ ಬೆಂಬಲವನ್ನು ಕೊಟ್ಟಿದ್ದಾರೆ. দোকান জ্বলে গেছে, দোকান ধরে গেছে, দোকান ধরে গেছে। রাস্তাটা সমস্যা না, দোকান বন্ধ করুন, গার্ডেন সরান, ওই দোকানের ভেতর আগুন দেখুন।
ಹೆಚ್ಚಳಕ್ಕೆ ಮುಂದಾಗಬಾರ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ತಡಿಬೇಕು, ಈ ಎಲ್ಲ ಬೇಡಿಕೆಗಳನ್ನು ಇಡಲಾಗಿದೆ. ಈ ಎಲ್ಲ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಭಾರತ್ ಬಂದ್ ನಾವು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ, ಹೋರಾಟ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ನಮ್ಮಲ್ಲಿ ಬಹಳ ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ. ಯಾವ ರೀತಿ ಆಗಿದೆ ನಮ್ಮಲ್ಲಿ? ಕೇವಲ ಪ್ರತಿಭಟನೆಗೆ ಅಥವಾ ರ್ಯಾಲಿಗೆ ಮಾತ್ರ ಸೀಮಿತನಾ? ಖಂಡಿತವಾಗಲೂ ನೀತಿ, ಈಗ 11ವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಅಸಂಘಟಿತ ಮತ್ತು ಸಂಘಟಿತ ಏನು 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಇಲ್ಲಿ ರಾಜ್ಯದಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಎಂದಿನಂತೆ ಶಾಲಾ ಕಾಲೇಜುಗಳಿವೆ, ಬಸ್ಸುಗಳು ಓಡಾಡ್ತಾ ಇದೆ, ಸಾರಿಗೆ ವಾಹನಗಳು ಕೂಡ ದಿನನಿತ್ಯದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜನರು ಕೂಡ ಕೆಲಸಗಳಿಗೆ ಹೋಗುವಂಥ ಕಾರ್ಯಗಳು ಆಗ್ತಾ ಇದೆ. ಮುಖ್ಯವಾಗಿ ಏನು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಬಂದ್ಗಳಿಗೆ ಬೆಂಬಲ ಸಿಕ್ಕಿದ್ರೆ, ಬಹುತೇಕ ಏನು ಒಂದು ರೀತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನು ಹೇಳ್ತೀವಿ ಅಥವಾ ಆ ಒಂದು ಇಂಡಸ್ಟ್ರಿಗಳಿರ್ತವೆ ಅವೆಲ್ಲವೂ ಕೂಡ ಇವತ್ತು 3 ಪಾಳಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಬ್ಯಾಂಕಿಂಗ್ ಸೇವೆಗಳು ಒಂದು ರೀತಿಯಲ್ಲಿ ತೊಂದರೆ ಆಗಬಹುದು ಜನಸಾಮಾನ್ಯರಿಗೆ. 8 ಬ್ಯಾಂಕಿಂಗ್ ಕಂಪನಿ ಅಥವಾ ಸೆಕ್ಟರ್ಗಳೇನಿರ್ತವೆ ಅದರ ಒಂದಿಷ್ಟು ಕೆಲಸ ಮಾಡುವಂಥವರು, ಬ್ಯಾಂಕಲ್ಲಿ ಸೇವೆ ಮಾಡ್ತಾ ಇರುವಂಥ ಸಿಬ್ಬಂದಿಗಳು, ನೌಕರರು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್ ಸೇವೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ಬೋದು. ಅದ್ರ ಜೊತೆಯಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಹಾಗೇನೆ ಬೇರೆ ಬೇರೆ ಏನು ಉದ್ಯಮಿ ವಲಯ, ಹೊರ ಉದ್ಯಮಿ ವಲಯಗಳಿರ್ತವೆ, ಅಲ್ಲಿ ಒಂದು ರೀತಿಯಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಒಟ್ಟಾರೆ ಏನಂತಂದರೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಯಾವುದೂ ಕೂಡ ಅಷ್ಟರ ಮಟ್ಟಿಗೆ ಈ ಬಂಧನ ಎಫೆಕ್ಟ್ ಆಗಲ್ಲ. ಉತ್ತರ ಭಾರತದ